ಒಂದು ಸಣ್ಣ ಹಳ್ಳಿಯಲ್ಲಿ ಪಪ್ಪಿ ಎಂಬ ಬಡ ಹುಡುಗ ತನ್ನ ಅಪ್ಪ ಅಮ್ಮ ಹಾಗೂ ಇಬ್ಬರು ಸಹೋದರರೊಂದಿಗೆ ವಾಸಿಸುತ್ತಿದ್ದನು. ಅವರ ಕುಟುಂಬ ತುಂಬಾ ಬಡವಾಗಿತ್ತು. ದಿನಕ್ಕೆ 3 ಬಾರಿ ಊಟ ಮಾಡುವುದು ಕೂಡ ಅವರಿಗೆ ದೊಡ್ಡ ಸವಾಲಾಗಿತ್ತು. ಕೆಲವೊಮ್ಮೆ ಒಂದು ಹೊತ್ತು ಊಟ, ಕೆಲವೊಮ್ಮೆ ಉಪವಾಸ. ಆದರೂ ಪಪ್ಪಿಯ ಕುಟುಂಬ ಸತ್ಯ, ಪರಿಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ಎಂದಿಗೂ ಬಿಟ್ಟುಕೊಡಲಿಲ್ಲ. ಪಪ್ಪಿ ಬೆಳಗ್ಗೆ ಬೇಗ ಎದ್ದು ಹತ್ತಿರದ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದನು. ಪಾತ್ರೆ ತೊಳೆಯುವುದು, ನೆಲ ಒಗೆಯುವುದು, ಚಹಾ ತರುವುದು ಇವೆಲ್ಲ ಕೆಲಸಗಳನ್ನು ಮಾಡಿ ಸ್ವಲ್ಪ ಹಣ ಗಳಿಸುತ್ತಿದ್ದನು. ಆ ಹಣದಿಂದ ಶಾಲಾ ಶುಲ್ಕ ಹಾಗೂ ಮನೆ ಖರ್ಚಿಗೆ ಸಹಾಯ ಮಾಡುತ್ತಿದ್ದನು. ಕೆಲಸ ಮುಗಿಸಿ ಶಾಲೆಗೆ ಹೋಗುವಾಗ ಅವನಿಗೆ ಸರಿಯಾದ ಬಟ್ಟೆ ಕೂಡ ಇರಲಿಲ್ಲ. ಅವನು ಹಳೆಯ, ಹಾಳಾದ ಶರ್ಟ್ ಮತ್ತು ಪ್ಯಾಂಟ್ ಧರಿಸಿ ಶಾಲೆಗೆ ಹೋಗುತ್ತಿದ್ದನು. ಶಾಲೆಯಲ್ಲಿ ಇತರ ಮಕ್ಕಳು ಅವನನ್ನು ನೋಡಿ ನಗುತ್ತಿದ್ದರು. ಟಾರ್ನ್ ಶರ್ಟ್, ಹೋಟೆಲ್ ಬಾಯ್ ಎಂದು ಕಿಚಾಯಿಸುತ್ತಿದ್ದರು. ಕೆಲವರು ಅವನೊಂದಿಗೆ ಕುಳಿತುಕೊಳ್ಳಲು ಕೂಡ ಇಷ್ಟಪಡುವುದಿಲ್ಲ. ಈ ಮಾತುಗಳು ಪಪ್ಪಿಯ ಹೃದಯಕ್ಕೆ ತುಂಬಾ ನೋವು ನೀಡುತ್ತಿದ್ದವು. ಆದರೂ ಅವನು ಅತ್ತುಕೊಳ್ಳದೆ ಮನಸ್ಸಿನಲ್ಲಿ ಒಂದು ಮಾತು ಹೇಳಿಕೊಂಡನು: ನಾನು ಬಡನಾಗಿದ್ದೇನೆ, ಆದರೆ ಸೋಲುವವನಲ್ಲ. ಪಪ್ಪಿ ಓದಿನಲ್ಲಿ ತುಂಬಾ ಶ್ರಮಿಸುತ್ತಿದ್ದನು. ರಾತ್ರಿ ಹೊತ್ತು ದೀಪದ ಬೆಳಕಿನಲ್ಲಿ ಪುಸ್ತಕ ಓದುತ್ತಿದ್ದನು. ಅವನ ಅಪ್ಪ ಅಮ್ಮ ಅವನಿಗೆ ಧೈರ್ಯ ನೀಡುತ್ತಿದ್ದರು. ಇಂದು ಕಷ್ಟವಿದ್ದರೂ ನಾಳೆ ಸುಖ ಬರುತ್ತದೆ ಎಂದು ಹೇಳುತ್ತಿದ್ದರು. ವರ್ಷಗಳು ಕಳೆದವು. ಪಪ್ಪಿ ಚೆನ್ನಾಗಿ ಓದಿ ದೊಡ್ಡ ಕಾಲೇಜಿಗೆ ಸೇರಿಕೊಂಡನು. ತನ್ನ ಪರಿಶ್ರಮದಿಂದ ಒಳ್ಳೆಯ ಉದ್ಯೋಗ ಪಡೆದುಕೊಂಡನು. ಮುಂದೆ ಸ್ವಂತ ಕಂಪನಿ ಆರಂಭಿಸಿ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿದನು. ಆದರೆ ಅವನು ತನ್ನ ಬಡತನದ ದಿನಗಳನ್ನು ಎಂದಿಗೂ ಮರೆತಿಲ್ಲ. ಹೋಟೆಲ್ ಕೆಲಸಗಾರರು ಮತ್ತು ಬಡ ಮಕ್ಕಳಿಗೆ ಸಹಾಯ ಮಾಡುತ್ತಾ ಶಾಲೆಗಳನ್ನು ಕಟ್ಟಿಸುತ್ತಿದ್ದನು.